श्रीगुरुभ्यो नमः। हरिः ओम्। विज्ञानरोचिपरिपूरितान्तर्वाक्याण्डकोशम् हरितोपलाभम् तर्काभयेतम् विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव। पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ನವಮ ಸ್ಕಂಧದಲ್ಲಿ 19ನೇ ಅಧ್ಯಾಯ ಪ್ರಾರಂಭ. ಇವತ್ತು ಶ್ರೀ ಶುಕ ಉವಾಚ ಮಿತ್ರಾಯುಶ್ಚ ದಿವೋ ದಾಸಾತ್ ಚವನಸ್ತತ್ಸುತೋ ನೃಪ ಸುದಾಸಃ ಸಹ ದೇವೋಥ ಸೋಮಕೋ ಜಂತು ಜನ್ಮಕೃತ್. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಅಜಮೇಢ ಅವನ ವಂಶ, ಅಜಮೇಢ, ದ್ವಿಮೇಢ, ಪುರುಮೇಢ ಅಂತ ಏನು 3 ಜನ ಹಸ್ತಿಯ ಮಕ್ಕಳಿದ್ರು. ಅವರ ವಂಶದ ಚರಿತ್ರೆಯನ್ನ ಹೇಳ್ತಾ ಮುಂದುವರಿಸ್ತಾ ಅಜಮೇಢನದ್ದೇ ಹಾಗೆ ವಂಶವನ್ನ ಮುಂದುವರಿಸ್ತಾ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ದಿವೋದಾಸ ಅಂತ ಅನ್ನೋವನನ್ನ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿದ್ರು. ಈ ದಿವೋದಾಸ ಅಂತನ್ನೋನೇನಿದ್ದಾನೆ ಅವನಿಂದ ಮಿತ್ರಾಯು ಹುಟ್ಟಿದ. ಮಿತ್ರಾಯುವಿನ ಮಗ ಚ್ಯವನ, ಚ್ಯವನನ ಮಗ ಸುದಾಸ, ಸುದಾಸನ ಮಗ ಸಹದೇವ, ಸಹದೇವನ ಮಗ ಸೋಮಕ, ಸೋಮಕನ ಮಕ್ಕಳು 100 ಜನ ಇದ್ದಾರೆ. ಸೋಮಕನಿಗೆ ಜಂತು ಮೊದಲಾದಂತಹ 100 ಮಂದಿ ಮಕ್ಕಳು ಹುಟ್ಟಿದರು. ಮಿತ್ರಾಯುಶ್ಚ ದಿವೋ ದಾಸಾಚ್ಚವನಸ್ತತ್ಸುತೋ ನೃಪ ಸುದಾಸಃ ಸಹ ದೇವೋಥ ಸೋಮಕೋ ಜಂತು ಜನ್ಮಕೃತ್. ತಸ್ಯ ಪುತ್ರಶತಂ ತೇಷಾಂ ಯವೀಯಾನ್ ಪೃಷತಸ್ತತಃ ದ್ರುಪದೋ ದ್ರೌಪದಿ ತಸ್ಯ ದೃಷ್ಟದ್ಯುಮ್ನಾದಯಃ ಸುತಾಃ. ಹೀಗೆ ಜಂತು ಏನಿದ್ದಾನೆ ಅವನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ ಕೊನೆಯವನು ಪೃಷತ ಅಂತ. ತಸ್ಯ ಪುತ್ರಶತಂ ತೇಷಾಂ ಯವೀಯಾನ್ ಪೃಷತಃ. ಯವೀಯಾನ್ ಅಂದ್ರೆ ಕೊನೆಯವನು.
ಒಂದು 100 ಜನ ಮಕ್ಕಳಲ್ಲಿ ಕೊನೆಯ ಮಗ ಪೃಷತ. ಈ ಪೃಷತನ ಮಗನೇ ದೃಪದ. ದೃಪದನಿಂದಲೇನೆ ದ್ರೌಪದಿ ದೇವಿ ಭೂಮಿಯಲ್ಲಿ ಅವತಾರವನ್ನ ಮಾಡ್ತಾಳೆ. ದೃಪದನ ಮಗಳು ಎಂಬುದಾಗಿ ಕರೆಸಿಕೊಂಡು ದ್ರೌಪದಿ ದೇವಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾಳೆ. ದೃಪದನ ಮಗಳು ಅಂತ ಹೇಳಲಿಕ್ಕಿಲ್ಲ, ದೃಪದನಿಂದ ಹುಟ್ಟಿದವಳು ಅಂತನೂ ಹೇಳೋ ಹಾಗಿಲ್ಲ. ಅಂತೂ ದೃಪದನಿಗೆ ಮಗಳು ಎಂಬುದಾಗಿ ಪ್ರಸಿದ್ಧಳಾಗಿ ದ್ರೌಪದಿ ದೇವಿ, ದೃಷ್ಟದ್ಯುಮ್ನ ಮುಂತಾದಂತಹ ಮಕ್ಕಳೆಲ್ಲ ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಜನ್ಮದ ಬಗ್ಗೆ ತಾತ್ಪರ್ಯ ನಿರ್ಣಯದಲ್ಲಿ ನೋಡುವಾಗ ನೋಡೋಣಂತೆ. ಅವರಿಬ್ಬರು ಕೂಡ ಅಗ್ನಿಯಿಂದಲೇ ಪ್ರಾದುರ್ಭವಿಸಿರ್ತಕ್ಕಂಥವರು, ದ್ರೌಪದಿ ಮತ್ತು ದೃಷ್ಟದ್ಯುಮ್ನ. ತಸ್ಯ ಪುತ್ರಶತಂ ತೇಷಾಂ ಯವೀಯಾನ್ ಪೃಷತಸ್ತತಃ ದೃಪದೋ ದ್ರೌಪದಿ ತಸ್ಯ ದೃಷ್ಟದ್ಯುಮ್ನಾದಯಃ ಸುತಾಃ. ದೃಷ್ಟದ್ಯುಮ್ನಾದ್ ದೃಷ್ಟಕೇತುಃ ಹರ್ಮ್ಯಾ ಪಾಂಚಾಲಕಾ ಇಮೇ ಯೋಜಮೀಢಸುತೋ ಹ್ಯನ್ಯ ವೃಕ್ಷಃ ಸಂವರ್ಣಸ್ತತಃ. ದೃಷ್ಟದ್ಯುಮ್ನ ಏನಿದ್ದಾನೆ, ದೃಪದನ ಮಗನಾದಂತಹ ದೃಷ್ಟದ್ಯುಮ್ನಿಂದ ದೃಷ್ಟಕೇತು ಹುಟ್ಟುತ್ತಾನೆ. ಹೀಗೆ ಹರ್ಮ್ಯಾಶ್ವ ಏನಿದ್ದ, ಆ ಹರ್ಮ್ಯಾಶ್ವನ ವಂಶದವರು ಇವರೆಲ್ಲ ಪಾಂಚಾಲಕರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಹಿಂದೆ ಹೇಳಿದ್ದಾರೆ, ಹರ್ಮ್ಯಾಶ್ವ ಇವರಿಗೆ ಪಾಂಚಾಲ ಅಂತ ನಾಮಕರಣ ಮಾಡಿದ. ಈ 5 ಮಂದಿ ಜನ ಮಕ್ಕಳು ಸಾಕು ನನಗೆ ಅಂತ ಹರ್ಮ್ಯಾಶ್ವರು ಅವರೆಲ್ಲ. ಮುದ್ಗಲ, ಯವೀನರ, ಬೃಹದಿಷು, ಕಾಂಪಿಲ್ಯ, ಸಂಜಯ ಅಂತ ಇವರು 5 ಜನ ಹರ್ಮ್ಯಾಶ್ವನ ಮಕ್ಕಳು. ಈ 5 ಜನ ಸಾಕು ನನಗೆ, ಪಂಚ ಅಲಂ ಅಂದದ್ರಿಂದ ಪಾಂಚಾಲ ಅಂತ ಹೆಸರಾಯ್ತು. ಹೀಗೆ ಅವರ ಮಕ್ಕಳ ಬಗ್ಗೆ ಹೇಳಿದ್ದಾರೆ. ಇವರೆಲ್ಲ ಪಾಂಚಾಲಕರು ಅಂತ ಪ್ರಸಿದ್ಧರಾಗಿದ್ದಾರೆ. ಇದಲ್ಲದೆ ಅಜಮೀಡನಿಗೆ ಮತ್ತೊಬ್ಬ ಮಗ ಇದ್ದ, ವೃಕ್ಷ ಅಂತ. ಆ ಅಜಮೀಡನ ವಂಶದಲ್ಲೇ ಪ್ರಿಯಮೇಧ ಮೊದಲಾದಂಥವರು ಬ್ರಾಹ್ಮಣರಾದರು, ಬೃಹದಿಷು ಮುಂತಾದವರೆಲ್ಲ ಕ್ಷತ್ರಿಯರಾದರು ಅಂತ ಹೇಳಿದ್ದಾರೆ. ಅವನದ್ದೇ ಮತ್ತೊಂದು ವಂಶದ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ನಲಿನಿಯಲ್ಲಿ ನೀಲ ಅನ್ನೋನು ಹುಟ್ಟಿದ, ಅವನ ವಂಶ ಚರಿತ್ರೆಯನ್ನ ಹೇಳಿದ್ರು. ಅದಲ್ಲದೆ ಅವನಿಗೆ ಮತ್ತೊಬ್ಬ ಮಗ ಇದ್ದ, ಅವನ ಹೆಸರು ವೃಕ್ಷ ಅಂತ, ಅಜಮೇಡನ ಮಗ. ಈ ವೃಕ್ಷನಿಂದ ಸಂವರ್ಣ ಎಂಬಂತಹ ಮಗ ಹುಟ್ಟುತ್ತಾನೆ. ದೃಷ್ಟದ್ಯುಮ್ನಾತ್ ದೃಷ್ಟಕೇತು ಹರ್ಮ್ಯಾಹ ಪಾಂಚಾಲಕಾ ಇಮೇ ಯೋಜಮೇಢಸುತೋ ಹ್ಯನ್ಯಃ ವೃಕ್ಷಃ ಸಂವರ್ಣಸ್ತತಃ. ತಪತ್ಯಾಂ ಸೂರ್ಯಕನ್ಯಾಯಾಂ ಕುರುಕ್ಷೇತ್ರಪತಿ ಕುರುಃ ಪರೀಕ್ಷಿತ್ ಸುಧನುರ್ಜನ್ನುಃ ನಿಷಧಶ್ಚ ಕುರೋಸ್ಸುತಾಃ. ಈ ವೃಕ್ಷನಿಂದ ಸಂವರ್ಣ ಏನು ಹುಟ್ಟುತ್ತಾನಲ್ಲ, ಆ ಸಂವರ್ಣನಿಗೆ ಸೂರ್ಯನ ಮಗಳಾದಂತಹ ತಪತೀದೇವಿ ಅನ್ನವಳು ಹೆಂಡತಿ ಆಗ್ತಾಳೆ. ಆ ತಪತೀದೇವಿಯಲ್ಲಿ ಕುರುಕ್ಷೇತ್ರಕ್ಕೆ ಅಧಿಪತಿಯಾದಂತಹ ಕುರು ಎಂಬುವನು ಹುಟ್ಟುತ್ತಾನೆ. ಅವನಿಂದಲೇ ಅದಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬರ್ತದೆ. ಸಂವರ್ಣನ ಹೆಂಡತಿಯಾದಂತಹ ತಪತೀದೇವಿ ಸೂರ್ಯನ ಮಗಳು. ಆ ತಪತೀದೇವಿಯಲ್ಲಿ ಹುಟ್ಟಿದ ಮಗ ಕುರು, ಅವನೇ ಕುರುಕ್ಷೇತ್ರಪತಿ, ಕುರುಕ್ಷೇತ್ರಕ್ಕೆ ಒಡೆಯ. ಈ ಕುರುಕ್ಷೇತ್ರಾಧಿಪತಿಯಾದ ಕುರು ಏನಿದ್ದಾನೆ, ಅವನಿಂದ ಹುಟ್ಟಿದವನು ಪರೀಕ್ಷಿತ. ಅವನಿಗೆ ಪರೀಕ್ಷಿತ, ಸುಧನು, ಜನ್ಹು, ನಿಷಧ ಅಂತ 4 ಜನ ಮಕ್ಕಳು, ಕುರುವಿನ ಮಕ್ಕಳು. ತಪತ್ಯಾಂ ಸೂರ್ಯಕನ್ಯಾಯಾಂ ಕುರುಕ್ಷೇತ್ರಪತಿ ಕುರುಹು
ಪರೀಕ್ಷಿತ್ ಸುಧನುರ್ಜನ್ಹು ನಿಷಧಶ್ಚಕುರೋಸ್ಸುತಾಃ. ಈ ಕುರುವಂಶ ಇವನಿಂದ ಹೀಗೆ ಮುಂದುವರಿತಾ ಹೋಗ್ತದೆ. ಇವನಿಗೇನು 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಎರಡನೆಯವನು ಸುಧನು, ಮೊದಲನೆಯವನು ಪರೀಕ್ಷಿತ್, ಎರಡನೆಯವನು ಸುಧನು. ಆ ಸುಧನು ಅವನ ಮಕ್ಕಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸುಹೋತ್ರೋ ಭೂತ್ ಸುಧನುಷಃ ಚವನಸ್ತತ್ಸುತಕೃತಿ ವಸುಸ್ತಸ್ಯೋ ಪರಿಚರೋ ಬೃಹದ್ರಥ ಮುಖಾಸ್ತತಃ ಕುಶಾಂಬು ಮತ್ಸ್ಯ ಪ್ರತ್ಯಗ್ರ ವೇದಿಷಾದ್ಯಾಶ್ಚ ಚೇದಿಪಾಃ ಬೃಹದ್ರಥಾತ್ ಕುಶಾಗ್ರೋ ಭೂತ್ ಋಷಭಸ್ತಸ್ಯ ತತ್ಸುತಃ. ಸುಧನುವಿನ ಮಗ ಸುಹೋತ್ರ ಅಂತ. ಸುಹೋತ್ರನ ಮಗನಾಗಿ ಹುಟ್ಟಿದವನು ಚವನ. ಚವನನ ಮಗ ಕೃತಿ, ಕೃತಿಯ ಮಗ ಉಪರಿಚರ ವಸು. ಆ ಉಪರಿಚರ ವಸುವಿನ ಮಗ ಬೃಹದ್ರಥ ಮೊದಲಾದಂಥವರು ಅಂತಾರೆ. ಬೃಹದ್ರಥ ಮೊದಲಾದವರು ಅನೇಕ ಜನ ಆ ಉಪರಿಚರ ವಸುವಿನ ಮಕ್ಕಳು. ಕುಶಾಂಬು, ಮತ್ಸ್ಯ, ಪ್ರತ್ಯಗ್ರ, ವೇದಿಷ ಇವರು ಕೂಡ ಅವನಿಂದ ಹುಟ್ಟುತ್ತಾರೆ. ಉಪರಿಚರ ವಸುವಿನ ಮಕ್ಕಳು ಅನೇಕ ಜನ ಇದ್ದಾರೆ. ಕುಶಾಂಬು, ಪ್ರತ್ಯಗ್ರ, ಮತ್ಸ್ಯ, ವೇದಿಷ ಮೊದಲಾದವರು, ಬೃಹದ್ರಥ ಮೊದಲಾದವರು ಅನೇಕ ಜನ ಮಕ್ಕಳು. ಇವರೆಲ್ಲ ಚೇದಿ ದೇಶಕ್ಕೆ ಒಡೆಯರಾಗ್ತಾರೆ. ಚೇದಿಪಾಹ ಅಂತ, ಚೇದಿ ಎಂಬ ದೇಶಕ್ಕೆ ಇವರೆಲ್ಲ ಒಡೆಯರಾಗ್ತಾರೆ. ಅದರಲ್ಲಿ ಬೃಹದ್ರಥ ಅಂತನ್ನೋನೇನಿದ್ದಾನೆ ಉಪರಿಚರ ವಸುವಿನ ಮಗ, ಆ ಬೃಹದ್ರಥನಿಂದ ಕುಶಾಗ್ರ ಹುಟ್ಟುತ್ತಾನೆ. ಕುಶಾಗ್ರನ ಮಗ ಋಷಭ. ಸುಹೋತ್ರೋ ಭೂತ್ ಸುಧನುಷಃ ಚವನಸ್ತತ್ಸುತಕೃತಿ ವಸುಸ್ತಸ್ಯೋ ಪರಿಚರೋ ಬೃಹದ್ರಥ ಮುಖಾಸ್ತತಃ ಕುಶಾಂಬು ಮತ್ಸ್ಯ ಪ್ರತ್ಯಗ್ರ ವೇದಿಷಾದ್ಯಾಶ್ಚ ಚೇದಿಪಾಃ ಬೃಹದ್ರಥಾತ್ ಕುಶಾಗ್ರೋ ಭೂತ್ ಋಷಭಸ್ತಸ್ಯ ತತ್ಸುತಃ. ಜಜ್ಞೆ ಸತ್ಯಹಿತೋಪತ್ಯಂ ಪುಷ್ಪವಾಂಸ್ತತ್ಸುತೋ ಜಹುಃ ಅನ್ಯಸ್ಯಾಮಪಿ ಭಾರ್ಯಾಯಾಂ ಶಕಲೇ ದ್ವೇ ಬೃಹದ್ರಥಾತ್. ಬೃಹದ್ರಥನ ಮಗ ಕುಶಾಗ್ರ, ಕುಶಾಗ್ರನ ಮಗ ಋಷಭ, ಋಷಭನ ಮಗ ಸತ್ಯಹಿತ, ಸತ್ಯಹಿತನ ಮಗ ಪುಷ್ಪವಾನ್, ಪುಷ್ಪವಾನ್ ಅವನ ಮಗ ಜಹು. ಇದು ಬೃಹದ್ರಥನ ಮಕ್ಕಳು. ಒಬ್ಬ ಹೆಂಡತಿಯ ಮಕ್ಕಳ ಒಂದು ಸಂತತಿ ಇದಲ್ಲ. ಇದೇ ಬೃಹದ್ರಥನಿಗೆ ಮತ್ತೊಬ್ಬಳು ಮಹಾರಾಣಿ ಇದ್ಲು. ಅವಳ ಹೆಸರನ್ನ ಹೇಳಲ್ಲ, ಅನ್ಯಸ್ಯಾಮಿಪಿ ಭಾರ್ಯಾಯಾಮ್ ಅಂತ ಅಷ್ಟೇ ಹೇಳಿದ್ದಾರೆ. ಮತ್ತೊಬ್ಬ ರಾಣಿಯಲ್ಲಿ ಒಂದು ಶರೀರ ಎರಡಾಗಿ ಸೀಳಿ ಹುಟ್ಟಿತು. ಬೃಹದ್ರಥನಿಗೆನೆ ಇನ್ನೊಬ್ಬ ರಾಣಿ ಇದ್ಲು. ಆ ರಾಣಿಯಲ್ಲಿ ಒಂದು ತಿಳಿಸ್ತಿದೆಯಾ? ಶಕಲೆ ದ್ವೇ ಬೃಹದ್ರಥಾತ್ ಅಂತ ಹೇಳಿದ್ದಾರೆ. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ.
ಶರೀರ ಎರಡು ಸೀಳಾಗಿದೆ. ಒಂದು ಕಡೆಯಲ್ಲಿ ಒಂದು ಕಣ್ಣು, ಒಂದು ಕಿವಿ, ಆ ತರ ಎಲ್ಲ ಕರೆಕ್ಟ್ ಆಗಿ ಎರಡು ಭಾಗ ಆಗಿ ಹುಟ್ಟಿದೆ ಮಗು. ಜಜ್ಞೆ ಸತ್ಯಹಿತೋಪತ್ಯಂ ಪುಷ್ಪವಾಂಸ್ತತ್ಸುತೋ ಜಹುಹು ಅನ್ಯಸ್ಯಾಮಪಿ ಭಾರ್ಯಾಯಾಂ ಶಕಲೆ ದ್ವೇ ಬೃಹದ್ರಥಾತ್ ತೇ ಮಾತ್ರಾ ಬಹಿರುತ್ಸೃಷ್ಟೆ ಜರಯಾ ಚಾಭಿಸಂಧಿತೆ ಜೀವ ಜೀವೇತಿ ಕ್ರೀಡಂತ್ಯ ಜರಾಸಂಧೋ ಭವತ್ಸುತಃ. ವಿಚಿತ್ರವಾದಂತಹ ಈ ಶರೀರವನ್ನ ಅವಳೇನು ಮಾಡಿದ್ಲು, ಹೊರಗೆ ಎಸ್ಬಿಟ್ಲು ಎರಡು ತುಂಡನ್ನ. ಆ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಇದೆ. ಅಂತಹ ಆ ಎರಡೂ ತುಂಡುಗಳನ್ನ ಆ ರಾಣಿ ಏನು ಮಾಡಿದ್ಲು, ಹೊರಗೆ ಎಸ್ದು ಬಿಡ್ತಾಳೆ ಆ ಎರಡು ಸೀಳುಗಳನ್ನ. ಆದರೆ ಜರಾ ಎಂಬಂತಹ ಒಬ್ಬ ರಾಕ್ಷಸಿ ಅದನ್ನ ನೋಡ್ತಾಳೆ. ಆ ಎರಡು ತುಂಡುಗಳೇನಿದ್ದಾವೆ ಅದನ್ನ ತಾನು ಜೋಡಿಸ್ತಾಳೆ. ಆ ಎರಡು ಸೀಳುಗಳನ್ನ ಜೊತೆಗೂಡಿಸಿ ಆಟ ಆಡ್ತಾ ಅವಳು ಅಂತಾಳೆ, ಬದುಕಿ ಬಾ, ಬಾ ಮಗುವೆ ಬದುಕಿ ಬಾ ಅಂತ ಕರಿತಾಳೆ ಅವಳು. ಜೀವ ಜೀವ ಇತಿ ಕ್ರೀಡಂತ್ಯ. ಆ ರೀತಿ ಎರಡು ತುಂಡುಗಳನ್ನ ಅವಳು ಜೋಡಿಸಿ ಬದುಕಿ ಬಾ ಅಂತ ಅಂದ ಕೂಡಲೇ ಆ ಮಗು ಬದುಕ್ತದೆ. ಅದಕ್ಕೆ ಜರಾಸಂಧ ಅಂತ ಪ್ರಸಿದ್ಧನಾಗ್ತಾನ ಅವನು. ಜರ ಅನ್ನೋಳು ಆ ಮಗುವನ್ನ ಸಂಧಿ ಮಾಡಿದವಳು. ಆದ್ರಿಂದ ಜರಾಸಂಧ ಅಂತ ಅವಳ ಮಗನಾಗಿ ಬದುಕಿ ಬರ್ತಾನೆ. ತೇ ಮಾತ್ರಾ ಬಹಿರುತ್ಸೃಷ್ಟೆ ಜರಯಾ ಚಾಭಿಸಂಧಿತೆ ಜೀವ ಜೀವೇತಿ ಕ್ರೀಡಂತ್ಯಾ ಜರಾಸಂಧೋ ಭವತ್ಸುತಃ ತತಶ್ಚ ಸಹ ದೇವೋ ಭೂತ್ ಸೋಮಾಪಿರ್ಯಚ್ಛತಶ್ರವಾಃ ಪರೀಕ್ಷಿದನಪತ್ಯೋ ಭೂತ್ ಸುರಥೋ ನಾಮ ಜಾಹ್ನವಃ. ಜರಾಸಂಧ ಅಂತ ಪ್ರಸಿದ್ಧನಾಗ್ತಾನೆ. ಅವನು ಜರ ಅನ್ನೋ ರಾಕ್ಷಸಿಯಿಂದ ಜೋಡಿಸಲ್ಪಟ್ಟವನು. ಮಹಾ ದುಷ್ಟನಾದಂತಹ ರಾಕ್ಷಸ ಅವನು. ಆ ಜರಾಸಂಧನಿಂದ ಸಹದೇವ ಹುಟ್ಟುತ್ತಾನೆ. ಜರಾಸಂಧನ ಮಗ ಸಹದೇವ ಅಂತ. ಸಹದೇವನ ಮಗ ಸೋಮಾಪಿ, ಸೋಮಾಪಿಯ ಮಗ ಶತಶ್ರವ. ಹೀಗೆ ಈ ಬೃಹದ್ರಥನ ಮತ್ತೊಂದು ಹೆಂಡತಿಯಿಂದ ಹುಟ್ಟಿದ ಮಕ್ಕಳ ವಂಶ ಇದು. ಇದಾದ ಮೇಲೆ ಕುರು ಅನ್ನೋನಿಗೆ 4 ಜನ ಮಕ್ಕಳು ಅಂತ ಹೇಳಿದಾರಲ್ಲ. ಈಗ ಹೇಳಿದ್ದು ಸುಧನುವಿನ ವಂಶ. ಕುರುವಿನ ಮಕ್ಕಳು ಸುಧನು, ಸುಧನುವಿನ ಮಗ ಚವನ ಅಂತ ಆ ವಂಶ. ಇದೇ ಕುರುವಿನ 4 ಮಕ್ಕಳಲ್ಲಿ ಪರೀಕ್ಷಿತ ಅಂತ ಮೊದಲೊಬ್ಬ ಇದ್ನಲ್ಲ, ಅವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅವನ ಬಗ್ಗೆ ಹೇಳಲಿಲ್ಲ. 2ನೇ ಮಗ ಸುಧನುವಿನ ಬಗ್ಗೆ ಹೇಳಿದ್ರು. 3ನೇವನು ಜನ್ಹು. ಆ ಜನ್ಹುವಿನ ಮಗ ಸುರಥ. ಹೀಗೆ 3ನೇ ಮಗನ ಸಂತತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ತತಶ್ಚ ಸಹದೇವೋ ಭೂತ್ ಸೋಮಾಪಿರ್ಯಚ್ಛತಶ್ರವಾಃ ಪರೀಕ್ಷಿತನಪತ್ಯೋ ಭೂತ್ ಸುರಥೋ ನಾಮ ಜಾಹ್ನವಃ ತತೋ ವಿದೂರಥಸ್ತಸ್ಮಾತ್ ಸಾರ್ವಭೌಮಸ್ತತೋ ಭವತೆ ಜಯತ್ಸೇನಸ್ತತ್ತನಯೋ ರಾಚೀಕೋತೋದ್ಯುಮಾನಭೂತ್. ಕುರುವಿನ 3ನೇ ಮಗ ಜನ್ಹು ಏನಿದ್ದಾನೆ, ಆ ಜನ್ಹುವಿನ ಮಗ ಸುರಥ, ಸುರಥನ ಮಗ ವಿದೂರಥ, ವಿದೂರಥನ ಮಗ ಸಾರ್ವಭೌಮ, ಸಾರ್ವಭೌಮನ ಮಗ ಜಯತ್ಸೇನ, ಜಯತ್ಸೇನನ ಮಗ ರಾಚೀಕ, ರಾಚೀಕನ ಮಗ ದ್ಯುಮಾನ್. ತತೋ ವಿದೂರಥಸ್ತಸ್ಮಾತ್ ಸಾರ್ವಭೌಮಸ್ತತೋ ಭವತ್ ಜಯತ್ಸೇನಸ್ತತ್ತನಯೋ ರಾಚೀಕೋತೋದ್ಯುಮಾನಭೂತ್ ತತಶ್ಚ ಕ್ರೋಧನಸ್ತಸ್ಮಾತ್ ದೇವಾತಿಥಿರಮುಷ್ಯ ಚ
ವೃಕ್ಷಸ್ತಸ್ಯ ದಿಲೀಪೋಭೂತ್ ಪ್ರತೀಪಸ್ತಸ್ಯ ಚಾತ್ಮಜಃ. ದ್ಯುಮಾನ್ ಏನಿದ್ದಾನೆ ಅವನ ಮಗ ಕ್ರೋಧನ, ಕ್ರೋಧನನ ಮಗ ದೇವಾತಿಥಿ, ದೇವಾತಿಥಿಯ ಮಗ ವೃಕ್ಷ, ವೃಕ್ಷನ ಮಗ ದಿಲೀಪ, ದಿಲೀಪನ ಮಗ ಪ್ರತೀಪ. ತತಶ್ಚ ಕ್ರೋಧನಸ್ತಸ್ಮಾತ್ ದೇವಾತಿಥಿರಮುಷ್ಯ ಚ ವೃಕ್ಷಸ್ತಸ್ಯ ದಿಲೀಪೋಭೂತ್ ಪ್ರತೀಪಸ್ತಸ್ಯ ಚಾತ್ಮಜಃ. ದೇವಾಪಿ ಶಂತನುಸ್ತಸ್ಯ ಬಾಲ್ಯೇಕ ಇತಿ ಚಾತ್ಮಜಾಃ ಪಿತೃರಾಜ್ಯಂ ಸಮುತ್ಸೃಜ್ಯ ದೇವಾಪಿ ಸ್ತುವನಂ ಗತಃ. ಈ ಪ್ರತೀಪ ಅನ್ನೋನೇನಿದ್ದಾನೆ, ಈ ಪ್ರತೀಪನ ಮಕ್ಕಳು 3 ಜನ. ಇಲ್ಲಿಂದ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಹೋಗ್ತಾರೆ. ಆ ವಿಷಯ ಬಂದಾಗ ಇದನ್ನು ನೆನಪಿಟ್ಟುಕೊಳ್ಳಿ. ಪ್ರತೀಪ ಮಹಾರಾಜನಿಗೆ ದೇವಾಪಿ, ಶಂತನು, ಬಾಲ್ಯೀಕ ಅಂತ 3 ಜನ ಮಕ್ಕಳು. ಅದರಲ್ಲಿ ಪ್ರತೀಪನ ಮೊದಲನೇ ಮಗ ದೇವಾಪಿ ಅವನೇನು ಮಾಡಿದ, ರಾಜ್ಯವನ್ನ ಸ್ವೀಕಾರ ಮಾಡಲಿಲ್ಲ, ಕಾಡಿಗೆ ಹೋಗಿಬಿಡ್ತಾನೆ ದೇವಾಪಿ. ಹಾಗಾಗಿ ಎರಡನೆಯವನು ಶಂತನು, ಅವನು ರಾಜನಾಗ್ತಾನೆ. ಶಂತನು ಮಹಾರಾಜನಾದ ಎರಡನೆಯವನು. ಮೂರನೆಯವನು ಬಾಲ್ಯೀಕ, ಅವನು ಬಾಲ್ಯೀಕ ದೇಶಕ್ಕೆ ರಾಜನಾಗ್ತಾನೆ. ಅದನ್ನು ಮುಂದೆ ಹೇಳ್ತಾರೆ. ಪುತ್ರಿಕಾ ಪುತ್ರ ಧರ್ಮದಿಂದ ಅವನು ಬಾಲ್ಯೀಕ ದೇಶದ ರಾಜನಾಗಿ ಹೋಗ್ತಾನೆ. ದೇವಾಪಿ ಶಂತನುಸ್ತಸ್ಯ ಬಾಲ್ಯೀಕ ಇತಿ ಚಾತ್ಮಜಾಃ ಪಿತೃರಾಜ್ಯಂ ಸಮುತ್ಸೃಜ್ಯ ದೇವಾಪಿ ಸ್ತುವನಂ ಗತಃ. ಅಭವತ್ ಶಂತನು ರಾಜ ಪ್ರಾಂಗ್ ಮಹಾಭಿಷ ಸಂಜ್ಞಿತಃ ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ ಶಾಂತಿಮಾಪ್ನೋತಿ ಚೈವಾಗ್ರ್ಯಾಂ ಕರ್ಮಣಾ ತೇನ ಶಂತನುಃ ಸಮಾದ್ವಾದಶ ತದ್ರಾಷ್ಟ್ರೇ ನ ವವರ್ಷ ಯದಾ ವಿಭುಃ. ಶಂತನು ಮಹಾರಾಜ ಏನಿದ್ದಾನೆ ಇವನೇ ವರುಣನ ಅವತಾರ. ಇವನು ಹಿಂದಿನ ಜನ್ಮದಲ್ಲಿ ಮಹಾಭಿಷಕ್ ಎಂಬ ಹೆಸರಿನಿಂದ ಹುಟ್ಟಿದ್ದ. ಬ್ರಹ್ಮದೇವರ ಶಾಪ ಇತ್ತವನಿಗೆ. ಆ ಬ್ರಹ್ಮದೇವರ ಶಾಪ ಇದ್ದದ್ರಿಂದ ಮಹಾಭಿಷಕ್ ಎಂಬ ಹೆಸರಿನಿಂದ ಹುಟ್ಟಿದ್ದ ಇದೇ ಶಂತನು ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಶಂತನು ಅಂತನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ. ಅದಕ್ಕೇನು ಕಾರಣ? ಶಂತನು ಅಂತ ಅವನ ಹೆಸರೇ ಹೇಳುವ ಹಾಗೆ, ಅವನು ಯಾರನ್ನ ಮುಟ್ತಾನೋ, ಅವನು 2 ಕೈಗಳಿಂದ ಯಾರನ್ನ ಸ್ಪರ್ಶ ಮಾಡ್ತಾನೋ ಅವರೆಲ್ಲ ಯೌವನವನ್ನ ಪಡ್ಕೊಳ್ತಾ ಇದ್ರು. ಅಂತಹ ಒಂದು ಶಕ್ತಿ ಇತ್ತು ಇವನಿಗೆ. ಯಾರಾದ್ರೂ ಮುದುಕರಾಗಿದ್ರೆ ಅವರನ್ನ ಈ ಶಂತನು ತನ್ನ ಕೈಯಿಂದ ಸ್ಪರ್ಶ ಮಾಡಿದ್ರೆ ಸಾಕು, ಅವರಿಗೆ ಯೌವನ ಬರ್ತಾ ಇತ್ತು, ಒಳ್ಳೆ ಕಾಂತಿ ಬರ್ತಿತ್ತು. ಹೀಗೆ ಯೌವನವನ್ನ, ಒಳ್ಳೆ ಕಾಂತಿಯನ್ನ ಕೊಟ್ಟು ಒಳ್ಳೆ ಸುಖವನ್ನ ಕೊಡ್ತಾ ಇದ್ದ. ಆದ್ರಿಂದ ಶಂ ಅಂದ್ರೆ ಸುಖ, ಅದನ್ನ ತನೋತಿ ಕೊಡುವವನು. ಶಾಂತಂ ನಯತಿ ಸುಖವನ್ನ ತಂದು ಕೊಡ್ತಕ್ಕಂಥವನು. ಆದ್ರಿಂದ ಅವನಿಗೆ ಶಂತನು. ಹೀಗೆ ಶಂತನು ಅನ್ನೋ ಹೆಸರು ಅವನಿಗೆ ಪ್ರಸಿದ್ಧವಾಯಿತು. ನಮಸ್ಕಾರ ಗುರುಗಳೇ. ಕೊಂಚ ಮುಂಚಿನ ಪಾಟಲ್ಲಿ ಬಂದು ಶಂತನು ಮಗರಾಜ ಬಂದು ಕೃಪೀನ ಬಂದು ಕಂಡಿಡಿದು ಬೆಳೆಸಿರುತ್ತು ಬಂದ್ರು. ಆ ಶಂತನು ಈ ಶಂತನು ಬೇರೆಯಾ? ಇವನೇ ಇದೇ ಶಂತನು ಮಹಾರಾಜನೇ. ಅದು ಅವನ ವಂಶ ಹೇಗೆ, ಅವನು ಹೇಗೆ ಹುಟ್ಟಿದ ಅನ್ನೋದನ್ನ ಇವಾಗ ಹೇಳ್ತಾ ಬಂದದ್ದು. ಆ ಒಂದು ತುಂಬಾ ಶಂತನು ಹೇಳ್ರು ಇವತ್ತ ಹುಟ್ಟುತ್ತಾನ. ಅದು ಕೊಂಚ ಮುಂಚೆ ಹೇಳಿದ್ದಾರೆ ಅವನ ಪತಿ. ಹಂಗಂದ್ರೆ ಹೌದು, ಅದು ವಂಶ ಪರಂಪರೆಯನ್ನ ಹೇಳ್ತಾ ಬರ್ತಾ ಇದ್ದಾರೆ.
ಈ ಶಂತನು ಹುಟ್ಟಿ ಇವನು ದೊಡ್ಡವನಾದ ಮೇಲೆನೆ ಆ ಘಟನೆ ನಡೆದದ್ದು. ಕೃಪಾ ಮತ್ತು ಕೃಪಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗಿ ಅವನು ಬೆಳೆಸ್ತಾನೆ ಅಂತ ಅನ್ನೋದನ್ನ ಆ ವಂಶ ಪರಂಪರೆಯಲ್ಲಿ ಹೇಳುವಾಗ ಅದನ್ನ ಹೇಳಿಬಿಟ್ಟಿದ್ದಾರೆ. ಅದು ಹುಟ್ಟೋದು ಅವರು ಇವಾಗ್ಲೇ. ಇವನು ಹುಟ್ಟಿ ಅನೇಕ ವರ್ಷಗಳಾದ ನಂತರದಲ್ಲಿ ಇವನು ರಾಜನಾದ ಮೇಲೆನೆ ಅವರು ಆ ಘಟನೆ ನಡೆಯೋದು. ಈ ಶಂತನು ಮಹಾರಾಜನಾಗಿದ್ದಾಗ ಏನಾಯ್ತು ಅಂದ್ರೆ ಒಂದು ಸಲ ಮಹಾ ಬರಗಾಲ ಬಂತು. 12 ವರ್ಷ ಮಳೆನೇ ಬರ್ಲಿಲ್ಲ ಅಂತ. 1 ವರ್ಷ ಮಳೆ ಬರ್ಲಿಲ್ಲ ಅಂತಂದ್ರೆ ಬೆಳೆಗಳೆಲ್ಲ ಹೋಗಿ ಬರಗಾಲ ಬರುವಂತ ಪ್ರಸಂಗ. ಅಂಥದ್ರು 12 ವರ್ಷಗಳ ಕಾಲ ಮಳೆನೇ ಬರ್ಲಿಲ್ಲ. ಅಂತಹ ಒಂದು ಕಾಲ ಬರಗಾಲ ಬಂತು. ಇಂದ್ರದೇವರು 12 ವರ್ಷಗಳ ಕಾಲ ಮಳೆಯನ್ನ ಸುರಿಸ್ಲಿಲ್ಲ ಇವನು ರಾಜ್ಯಭಾರ ಮಾಡುವ ಸಮಯದಲ್ಲಿ. ಅಭವತ್ ಶಂತನು ರಾಜ ಪ್ರಾಂಗ್ ಮಹಾಭಿಷಕ್ ಸಂಹಿತಃ ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ. ಯಂ ಯಂ ಕರಾಭ್ಯಾಂ ಸ್ಪೃಶತಿ ಸಜೀರ್ಣಮಶ್ನುತೆ ಅಂತ ಅಲ್ಲಿ ತಾತ್ಪರ್ಯದಲ್ಲಿ ಆ ತರ ಬರ್ತದೆ. ಸಜೀರ್ಣಂ ಸುಖಮಶ್ನುತೆ. ಯಂ ಯಂ ಕರಾಭ್ಯಾಂ ಸ್ಪೃಶತಿ ಸಜೀರ್ಣಂ ಸುಖಮಶ್ನುತೆ ಅಂತ ಆಚಾರ ವಾಕ್ಯ. ಇಲ್ಲಿ ಮಹಾಭಾರತದಲ್ಲಿರೋದು ಯಂ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ ಅಂತ. ಹೀಗೆ ಆಚಾರ್ಯರು ಇದನ್ನೇ ತಗೊಂಡಿದ್ದಾರೆ. ಇದೇ ವಾಕ್ಯವನ್ನೇ ತಗೊಂಡು ಅಲ್ಲಿ ಹೇಳ್ತಾರೆ. ಶಾಂತಿ ಮಾಪ್ನೋತಿ ಚೈವಾಗ್ರ್ಯಾಂ ಕರ್ಮಣಾ ತೇನ ಶಂತನು ಸಮಾದ್ವಾದಶತದ್ರಾಷ್ಟ್ರೆ ನ ವವರ್ಷ ಯದಾ ವಿಭುಃ. ಶಂತನುರ್ಬ್ರಾಹ್ಮಣೈರುಕ್ತಃ ಪರಿವೇತ್ತಾ ಯಮಗ್ರಭುಕ್ ರಾಜ್ಯಂ ದೇಹ್ಯಗ್ರಜಾಯಾಶು ಪುರರಾಷ್ಟ್ರ ವಿವೃದ್ಧಯೇ. 12 ವರ್ಷ ಮಳೆ ಬರಲಿಲ್ಲ ಅಂದ ಕೂಡಲೇ ಬ್ರಾಹ್ಮಣರೆಲ್ಲ ಹೇಳಿದ್ರಂತೆ, ಯಾಕೆ ಈ ತರ ಆಗಿದೆ ಅಂತಂದ್ರೆ, ಈ ಶಂತನು ಮಹಾರಾಜ 2ನೇ ಮಗ. ಮೊದಲನೆಯವನು ದೇವಾಪಿ. ದೇವಾಪಿ ಅಣ್ಣ ಅವನು ಗಿಂತ ದೇವಾಪಿ ಮಹಾರಾಜನಾಗಲಿಲ್ಲ. ಅವನು ಕಾಡಿಗೆ ಹೋಗಿಬಿಟ್ಟ. ನನಗೆ ಬೇಡ ರಾಜ್ಯ ಅಂತ ಹೇಳಿ ಅವನು ಕಾಡಿಗೆ ಹೋದ. ತನ್ನ ಅಣ್ಣನಾದಂತಹ ದೇವಾಪಿಗಿಂತ ಮೊದಲು ರಾಜ್ಯ ಸುಖವನ್ನ ಅನುಭವಿಸಿರ್ತಕ್ಕಂಥವನು ಈ ಶಂತನು. ಇದು ಒಂದು ದೊಡ್ಡ ಅಪರಾಧ. ಅಣ್ಣ ಇರುವಾಗ ಅಣ್ಣನಿಗಿಂತ ಮೊದಲೇ ತಮ್ಮ ರಾಜ್ಯ ಸುಖವನ್ನ ಅನುಭವಿಸಿದ್ದರಿಂದ ಮಳೆ ಆಗ್ತಾ ಇಲ್ಲ ಅಂತ ಬ್ರಾಹ್ಮಣರು ಜ್ಯೋತಿಷ್ಯ ಹೇಳಿದ್ರು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಈ ಪಟ್ಟಣ ರಾಷ್ಟ್ರ ಇದೆಲ್ಲ ಸಮೃದ್ಧವಾಗಬೇಕು ಅಂತಾದ್ರೆ ಇವನು ರಾಜ್ಯವನ್ನ ಅಣ್ಣನಿಗೆ ಒಪ್ಪಿಸ್ಬೇಕು ಅಂತ ಬ್ರಾಹ್ಮಣರು ಹೇಳಿದ್ರು. ಶಂತನು ಮಹಾರಾಜನಿಗೆ ಅದು ಹೌದು ಅಂತ ಅನಿಸ್ತು. ಶಂತನುರ್ ಬ್ರಾಹ್ಮಣೈರುಕ್ತಃ ಪರಿವೇತ್ತಾಯ ಮಗ್ರಭುಕ್ ರಾಜ್ಯಂ ದೇಹ್ಯಗ್ರಜಾಯಾಶು ಪುರರಾಷ್ಟ್ರ ವಿವೃದ್ಧಯೇ. ಏವ ಮುಕ್ತೋ ದ್ವಿಜೈರ್ಜ್ಯೇಷ್ಠಂ ಛಂದಯಾಮಾಸ ಸೋಬ್ರವೀತ್ ತನ್ಮಂತ್ರಿ ಪ್ರಹಿತೈರ್ವಿಪ್ರೈಃ ವೇದಾದ್ವಿಭ್ರಂಶಿತೋ ಗಿರಾ ವೇದವಾದಾತಿವಾದಾನ್ವೈ ತತೋ ದೇವೋ ವವರ್ಷಃ. ಬ್ರಾಹ್ಮಣರೆಲ್ಲ ಶಂತನು ಮಹಾರಾಜನಿಗೆ ಈ ರೀತಿಯಾಗಿ ಬರಗಾಲ ಬರ್ಲಿಕ್ಕೆ ಕಾರಣ ಏನು, 12 ವರ್ಷಗಳ ಕಾಲ ಮಳೆ ಆಗದೆ ಇರ್ಲಿಕ್ಕೆ ಕಾರಣ ಏನು ಅಂತ ತಿಳಿಸಿದಾಗ ಶಂತನು ಏನು ಮಾಡಿದ, ತನ್ನ ಅಣ್ಣನಾದಂತಹ ದೇವಾಪಿಗೆ ರಾಜ್ಯವನ್ನ ಸ್ವೀಕಾರ ಮಾಡಲಿಕ್ಕೆ ಕೇಳ್ಕೊಂಡ. ನೀನೇ ರಾಜನಾಗು, ನಿನ್ನನ್ನು ಬಿಟ್ಟು ನಾನು ರಾಜ್ಯ ಸುಖವನ್ನ ಅನುಭವಿಸ್ತಾ ಇರೋದ್ರಿಂದ ಮಳೆ ಬರ್ತಾ ಇಲ್ಲ, ಬರಗಾಲ ಬಂದಿದೆ, ಆದ್ರಿಂದ ನೀನೇ ರಾಜನಾಗು ಅಂತ ಕೇಳ್ಕೊಳ್ತಾನೆ. ಆದರೆ ಶಂತನು
ದೇವಾಪಿಗೆ ಒಬ್ಬ ಮಂತ್ರಿಯನ್ನ ಕಳಿಸಿಕೊಟ್ಟಿದ್ದ. ಅವನು ಕಾಡಿಗೆ ಹೋಗಿದ್ದಲ್ಲ, ಒಬ್ಬ ಮಂತ್ರಿಯನ್ನ ಕಳಿಸಿದ್ದ ಈ ರೀತಿ ಕೇಳ್ಕೊಳ್ಳಿಕ್ಕೆ. ಆ ಬ್ರಾಹ್ಮಣರು ದೇವಾಪಿಗೆ ಅಧರ್ಮವನ್ನ ಉಪದೇಶ ಮಾಡಿ ಅವನನ್ನ ವೇದ ಧರ್ಮದಿಂದ ವಿಮುಖಗೊಳಿಸಿ ಬಿಟ್ಟಿದ್ರು. ಒಬ್ಬ ಮಂತ್ರಿ, ಶಂತನುವಿನ ಒಬ್ಬ ಮಂತ್ರಿ ಕಳಿಸಿರ್ತಕ್ಕಂತಹ ಬ್ರಾಹ್ಮಣರು ದೇವಾಪಿಗೆ ಈ ರೀತಿ ಅಧರ್ಮೋಪದೇಶವನ್ನ ಮಾಡಿ ವೇದ ಧರ್ಮದಿಂದ ಅವನನ್ನ ವಿಭ್ರಂಶಿತ ಅಂತಿದ್ದಾರೆ. ಹಾಗಾಗಿ ಶಂತನು ಅವನು ಬೇಡ್ಕೊಂಡ್ರು ಕೂಡ, ನೀನು ಪ್ರಜಾಪಾಲನೆಯನ್ನ ಮಾಡೋದು ನಿನಗೆ ಧರ್ಮ, ಹಾಗಾಗಿ ನೀನೇ ರಾಜನಾಗು, ನೀನೇ ಪ್ರಜೆಗಳ ರಕ್ಷಣೆಯನ್ನ ಮಾಡು ಅಂತ ದೇವಾಪಿ ಕೇಳಿಕೊಂಡ್ರು ಕೂಡ ಅವನು ಹೇಳ್ತಾನೆ ಪ್ರಜಾ ಪೀಡೆಯೇ ಧರ್ಮ ಅಂತಾನೆ. ವೇದ ವಿರುದ್ಧವಾದ ಮಾತುಗಳನ್ನು ಆಡ್ತಾನೆ. ಪ್ರಜೆಗಳಿಗೆ ಪೀಡೆ ಕೊಡದೇ ಧರ್ಮ ಅಂತ ಮಾತಾಡ್ತಾನೆ ದೇವಾಪಿ. ಅದಕ್ಕೆ ಶಂತನು ಹೇಳ್ತಾನೆ, ಇವನು ರಾಜ್ಯವನ್ನ ಆಳ್ಲಿಕ್ಕೆ ಅರ್ಹ ಅಲ್ಲ ಅಂತ ಬ್ರಾಹ್ಮಣರು ಹೇಳಿಬಿಡ್ತಾರ ಅವಾಗ. ಯಾಕೆಂದ್ರೆ ಪ್ರಜೆಗಳನ್ನ ರಕ್ಷಣೆ ಮಾಡೋದು ಧರ್ಮ ಅಂತ ಶಂತನು ಅವನಿಗೆ ಹೇಳಿ ಕಳಿಸಿದ್ರೆ, ನೀನು ಪ್ರಜೆಗಳ ರಕ್ಷಣೆ ಮಾಡು, ಅದೇ ನಿನಗೆ ಧರ್ಮ, ನೀನೇ ರಾಜನಾಗು ಬಾ ಅಂತ ಹೇಳಿದ್ರು ಕೂಡ ಇಲ್ಲ, ಪ್ರಜೆಗಳಿಗೆ ಪೀಡೆ ಮಾಡೋದೇ ಧರ್ಮ ಅಂತ ವೇದ ವಿರುದ್ಧವಾದ ಮಾತುಗಳನ್ನ ಆಡಿದ್ರಿಂದ ಇವನು ರಾಜ್ಯವಾಳ್ಲಿಕ್ಕೆ ಅರ್ಹ ಅಲ್ಲ, ಶಂತನುವೇ ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಅರ್ಹನಾದವನು ಅಂತ ಬ್ರಾಹ್ಮಣರೆಲ್ಲ ಹೇಳ್ತಾರೆ. ಇಷ್ಟಾದ ಮೇಲೆ ಇಂದ್ರದೇವರು ಮಳೆ ಸುರಿಸ್ತಾರೆ. ಹಾಗಾಗಿ ಯತ್ರ ಧರ್ಮ, ಎಲ್ಲಿ ಧರ್ಮ ಇರ್ತದೋ ಅಲ್ಲೇ ಜಯ. ಪ್ರಜೆಗಳನ್ನ ರಕ್ಷಣೆ ಮಾಡೋದು ಕ್ಷತ್ರಿಯನಾದವನಿಗೆ ಧರ್ಮ. ಇದನ್ನ ಶಂತನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದ. ಆದರೆ ದೇವಾಪಿ ಬ್ರಾಹ್ಮಣರು ಅವನ ಬುದ್ಧಿಯನ್ನ ಕೆಡಿಸಿಬಿಟ್ಟಿದ್ರು. ಹಾಗಾಗಿ ಪ್ರಜೆಗಳ ಪೀಡೆ ಮಾಡೋದೇ ಧರ್ಮ ಅಂತ ಅವನು ಹೇಳಿಬಿಟ್ಟ. ಅವನು ರಾಜ್ಯಭಾರ ಮಾಡ್ಲಿಕ್ಕೆ ಅರ್ಹ ಅಲ್ಲ ಅಂತ ಹೇಳಿ ಅವನನ್ನ ಬಿಟ್ಟು ಶಂತನುವಿಗೆ ರಾಜ್ಯಭಾರದ ಜವಾಬ್ದಾರಿಯನ್ನ ಮುಂದುವರಿಸಿದ್ರು. ಆಮೇಲೆ ಅದು ಇಂದ್ರ ದೇವರಿಗೆ ಸಂತೋಷ ಆಗಿ ಮಳೆಯನ್ನ ಸುರಿಸಿದ. ಏವ ಮುಕ್ತೋ ದ್ವಿಜೈರ್ಜ್ಯೇಷ್ಠಂ ಛಂದಯಾಮಾಸ ಸೋಬ್ರವೀತ್ ತನ್ಮಂತ್ರಿ ಪ್ರಹಿತೈರ್ವಿಪ್ರೈಹಿ ವೇದಾದ್ವಿಭ್ರಂಶಿತೋ ಗಿರಾ ವೇದವಾದಾತಿವಾದಾನ್ವೈ ತಥೋ ದೇವೋ ವವರ್ಷಃ. ಹಾಗಂತ ಹೇಳಿ ದೇವಾಪಿ ಕೆಟ್ಟವನು, ಅವನು ದುಷ್ಟ ಅಂತ ತಿಳ್ಕೊಳ್ಬೇಡ್ರಿ. ಅವನಿಗೆ ತಾತ್ಕಾಲಿಕವಾಗಿ ಆ ಬ್ರಾಹ್ಮಣರು ಅವನ ಬುದ್ಧಿಯನ್ನ ಕೆಡಿಸಿದ್ರು, ವೇದ ಧರ್ಮದಿಂದ ಅವನನ್ನ ವಿಭ್ರಂಶಿತನಾಗುವ ಹಾಗೆ ಮಾಡಿದ್ರು. ಅವನು ಮಹಾ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ. ದೇವಾಪಿರ್ ಯೋಗಮಾಸ್ಥಾಯ ಕಲಾಪಗ್ರಾಮಮಾಶ್ರಿತಃ ಸೋಮವಂಶೇ ಕಲೌ ನಷ್ಟೇ ಕೃತಾದೌ ಸ್ಥಾಪಯಿಷ್ಯತಿ. ಈ ದೇವಾಪಿ ಇವತ್ತಿಗೂ ಕೂಡ ಭಗವಂತನ ಧ್ಯಾನವನ್ನ ಮಾಡ್ತಾ ಕಲಾಪ ಅನ್ನೋ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇನ್ನೂ ಇದ್ದಾನೆ. ಕಲಾಪ ಗ್ರಾಮದಲ್ಲಿ ಭಗವಂತನ ಧ್ಯಾನವನ್ನ ಮಾಡ್ತಾ ಅಲ್ಲೇ ಇದ್ದಾನವನು. ಅವನು ಬರೋದಿಲ್ಲ, ರಾಜ್ಯಭಾರ ಮಾಡೋದಿಲ್ಲ, ಭಗವಂತನ ಧ್ಯಾನದಲ್ಲೇ ಮಗ್ನನಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಇವನು ಈ ಕಲಿಯುಗ ಮುಗಿಯೋವರೆಗೂ ಇರ್ತಾನೆ. ಆ ದ್ವಾಪರದಲ್ಲಿ ಇದ್ದವನು ಕಲಿಯುಗ ಮುಗಿಯೋವರೆಗೂ ಕೂಡ ಆ ಕಲಾಪ ಅನ್ನೋ ಗ್ರಾಮದಲ್ಲೇ ದೇವಾಪಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ. ಕಲಿಯುಗ ಮುಗಿದ ಕೂಡಲೇ ಈ ಚಂದ್ರವಂಶ ಎಲ್ಲ ಮುಗಿದು ಹೋಗ್ತದೆ. ಅವ ಕಲಿಯುಗದ ಕೊನೆಯಲ್ಲಿ ಯಾರು ಇರೋದಿಲ್ಲ. ಚಂದ್ರವಂಶ ಪೂರ್ತಿ ನಾಶ ಆದ ಮೇಲೆ ಇನ್ನೇನು ಚಂದ್ರವಂಶ ಮುಗಿತು, ಇನ್ಯಾರೂ ಇಲ್ಲ ಅನ್ನೋ ಸಮಯದಲ್ಲಿ ಕೃತಯುಗದ
ಮೊದಲು ಇದ್ದಂತಹ ಈ ರಾಜ ದೇವಾಪಿ ಪುನಃ ಬಂದು ಚಂದ್ರವಂಶವನ್ನು ಮುಂದುವರಿಸ್ತಾನೆ. ಚಂದ್ರವಂಶದ ರಾಜನಾದಂತಹ ಈ ದೇವಾಪಿ ಶಂತನುವಿನ ಅಣ್ಣ ಇವತ್ತಿಗೂ ಕಲಾಪ ಗ್ರಾಮದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ವಾಸ ಮಾಡಿಕೊಂಡಿದ್ದವನು ಕಲಿಯುಗದ ಕೊನೆಗೆ ಅವನೇ ರಾಜನಾಗಿ ತಿರುಗಿ ಬಂದು ಚಂದ್ರವಂಶವನ್ನು ಮುಂದುವರಿಸ್ತಾನೆ. ಅಂತಹ ಉತ್ತಮನಾದಂತಹ ಸಾತ್ವಿಕ ವ್ಯಕ್ತಿ ದೇವಾಪಿ. ದೇವಾಪಿರ್ಯೋಗಮಾಸ್ಥಾಯ ಕಲಾಪಗ್ರಾಮಮಾಶ್ರಿತಃ ಸೋಮವಂಶೇ ಕಲೋ ನಷ್ಟೇ ಕೃತಾದೋ ಸ್ಥಾಪಯಿಷ್ಯತಿ. ಮುಂದೆ ಕೃತಯುಗದ ಆದಿಯಲ್ಲಿ ಚಂದ್ರವಂಶ ಇವನಿಂದ ಮುಂದುವರಿಯುತ್ತೆ. ಕಲಿಯುಗ ಮುಗಿದ ಮೇಲೆ ಕೃತಯುಗ ಇವನಿಂದಲೇ ಆರಂಭ ಆಗ್ತದೆ. ಕೃತಯುಗದಲ್ಲಿ ಚಂದ್ರವಂಶ ಇವನಿಂದ ಆರಂಭ ಆಗ್ತದೆ. ಅಲ್ಲಿಗೆ 17 ಶ್ಲೋಕ ಆಯ್ತು. ಇನ್ನು ಮುಂದೆ ಬಾಲ್ಯಕನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನೊಬ್ಬ ಮಗ ಶಂತನುವಿನ ನಂತರದ 3ನೇ ಮಗ ಬಾಲ್ಯಕ. ಅವನದ್ದು ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.